ಅನೇಕ ವಿರೋಧಗಳ ಮಧ್ಯೆ ಕೂಡ ಈಗ ಪ್ರಾರಂಭ ಆಗಿದೆ. ನೀವು ಕೂಡ ಇವತ್ತು ಅದೇ ಇವತ್ತು ನಾನು ಬಂದು ನನ್ನ ವ್ಯವಸಾಯಕ್ಕೆ ನಾನು ಕೊಟ್ಟಿದ್ದಾರೆ. ನಮ್ಮ ಧರ್ಮಪತ್ನಿ ಕೂಡ ನಾನೇನು ಮಾಡಿದ್ದೀನಿ, ಮಕ್ಕಳು ನಾಳೆ ಬರ್ತಾ ಇದ್ದಾರೆ. ಅವರು ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತು ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಮಾಡ್ತಾರೆ. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದ್ದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ಸಹ ಕೆಲಸಕ್ಕೆ ಇವತ್ತು ಸಹ ಹೋಗಿರ್ತಾರೆ. ಅವ್ರ ಕಡಿಮೆ ಆಗಿದೆ. ಅದಾಗಿನೂ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆಲ್ಲ ಹೋಗಿರ್ತಾರೆ. ಅಂಥವ್ರನ್ನ ಇವತ್ತು ಸಹ ಹಕ್ಕುಗಳನ್ನ ಕಟ್ಟಿಕೊಟ್ರೆ ಅದು ಅನ್ಯಾಯ ಎಸೆದಂಗೆ ಆಗ್ತದೆ. ಹಾಗಾಗಿ ಒಬ್ಬ ಪ್ರಜೆ ಇವತ್ತು ಸಹ ಇದರಿಂದ ನ್ಯಾಯಯುತವಾದಂಥದ್ದು. ಕೆಲವು ಬಾಂಗ್ಲಾದೇಶಗಳು ಅವು ಇವು ಎಲ್ಲ ಹೋಗಿ ಅದ್ರ ಬಗ್ಗೆ ನಾವು ತಕರಾರು ಮಾಡಲ್ಲ. ಆದರೆ ಭಾರತದ ಪ್ರಜೆಗಳೇನಿರ್ತವೆ ಇವತ್ತು ನ್ಯಾಯಯುತವಾದಂಥ ಜನಸಾಮಾನ್ಯರು, ಬಡವರು, ಯಾವುದೇ ಜಾತಿಗೆ ಸೇರಿದಂಥವರಾಗಿ ಅವ್ರನ್ನ ಹೊರಗೊಳಿಸುವಂಥದ್ದು ಆಗಬಾರ್ದು. ಅವ್ರಿಗೆ ಹಕ್ಕು ಉಳಿಬೇಕು. ಮತ್ತು ಯಾರು ಇನ್ನೂ ನ್ಯಾಯಯುತವಾಗಿದ್ದಂಥವ್ರು ಯಾರು ಹೊರಗಡೆ ಉಳಿದಿದ್ದಾರೆ, ಅವರು ಮತದಾನ ಮಾಡಿಲ್ಲ, ಅವತ್ತು ವಿಶೇಷವಾಗಿ 18 ವರ್ಷದ ಯುವಕರು ಅನೇಕ ಮತದಾನದ ಮಾಡಿಲ್ಲ, ಅವ್ರನ್ನ ಸೇರಿಸ್ಕೊಳ್ಳುವಂಥದ್ದು ಕೂಡ ಎರಡೂ ಕೂಡ ಆಗಬೇಕು. ಆದರೆ ಇದನ್ನು ಡಿಲೀಟ್ ಮಾಡಿ ರಾಜಕೀಯ ಉದ್ದೇಶದಿಂದ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಬೇಳೆಯನ್ನು ಬಳಸ್ಕೊಳ್ಳಿಕ್ಕೆ ಮಾಡುವಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಾಗಿದೆ. ಇವತ್ತು ಉತ್ತರ ಪ್ರದೇಶವು, ವೆಸ್ಟ್ ಬೆಂಗಾಲು, ಬೇರೆ ಬೇರೆ ಇದರಲ್ಲಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಅದನ್ನ ಹಾಕಬಾರ್ದು. ಆ ದಿಶೆಯಲ್ಲಿ ಎಲ್ಲ ಪ್ರಯತ್ನಗಳು ನಮ್ಮ ಸರ್ಕಾರ, ನಮ್ಮ ಪಕ್ಷನೂ ಕೂಡ ಸಹ ನಾವು ಅದನ್ನು ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನೀವು ಕೂಡ ಜನರನ್ನ SIR ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸವನ್ನು ಇವತ್ತು ಮಾಧ್ಯಮದಲ್ಲಿ ನಾವು ಕೂಡ, ನಿಮ್ಮದು ಭಾಳ ದೊಡ್ಡ ಪಾತ್ರ ಇದೆ, ನಾವು ಕೂಡ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. SIR ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡೋದ್ರಲ್ಲಿ ಒಬ್ಬೊಬ್ಬರು 2 ಡೋಸ್, ಕೆಲವೊಬ್ಬರು ಡೆತ್ ಆಗಿದ್ದು ಕೂಡ ಮಾಡ್ತಾರೆ. ಈ ರೀತಿ ನೋಡಿ, ನಿಜವಾಗಿ ಸುಮ್ಮನೆ ವಿರೋಧ ಮಾಡ್ತಾ ಇದ್ದಾರೆ. ಹಾಗೆಲ್ಲ ಈಗ ನೋಡಿ, 2 ಥರ ಇದೆ. ಒಂದು, ಯಾರು ಮತ ಹೊಂದಿರ್ತಾರೆ ಅವ್ರ ಪ್ರಶ್ನೆ ಬರೋದಲ್ಲ. ಯಾರೋ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ ಅಂಥವ್ರ ಪ್ರಶ್ನೆ ಬರೋಲ್ಲ. ಮದುವೆ ಆಗಿ ಒಳಗಡೆನೂ ಬಂದವರು ಹೋಗ್ತಾರೆ. ಸೊ ಹಿಂಗೆಲ್ಲನೂ ಕೂಡ ಇದ್ದಾವೆ. ಅದನ್ನ ನಾವು ಹೇಳಂಗಿಲ್ಲ. ಅಥವಾ ಯಾರು 2 ಕಡೆ ಇರ್ತಾರೆ, ಇವತ್ತು ಬೇರೆ ರಾಜ್ಯದಲ್ಲಿ ಅಲ್ಲಿನ ಮಾಡ್ಕೊಂಡಿರ್ತಾರೆ, ಇಲ್ಲಿನ ಮಾಡ್ಕೊಂಡಿರ್ತಾರೆ, ಅಂಥವು ರಿಫ್ಲೆಕ್ಷನ್ ಒಂದು ಕಡೆ ಅವ್ರು ಉಳಿಬೇಕು. ಇದೆಲ್ಲ ಪಾರದರ್ಶಕವಾಗಿ ಆಗಲಿ. ಆದರೆ ನೀವು ನೋಡಿದಿರಿ ವೆಸ್ಟ್ ಬೆಂಗಾಲ್ನಲ್ಲಿ ಇವ್ರು ಎಷ್ಟು ಸೀಟ್ಗಳನ್ನ ಗೆದ್ದಿದ್ದಾರೆ, ಎಷ್ಟು ಮಾರ್ಜಿನ್ ಎಲ್ಲ ತೆಗೆದಿದ್ದಾರೆ ಅಂದ್ರೆ ಅದೆಲ್ಲ ತೋರಿಸ್ತದೆ. ಕೆಲವೊಂದು ಕಡೆ ಎಲ್ಲ ಎಲೆಕ್ಷನ್ ಆದ ನಂತರ, ಎಲ್ಲೆಲ್ಲಿ SIR ಆದ ನಂತರ ಬಿಜೆಪಿ ಅಧಿಕಾರಕ್ಕೆ ನೆಕ್ಸ್ಟ್ ಟೈಮ್ ಕೂಡ 2028 ಇಲ್ಲಿನೂ ಈ ರೀತಿ ಮಾಡ್ತಾರ ಆತಂಕ. 2028ರಲ್ಲಿ ನೀವು ಬಂದಿಟ್ಕೊಂಬಿಡಿ, ಮತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈಗ ಸಲ 136 ಸೀಟ್ ಬಂದಿವಲ್ಲ, 150 ಸೀಟ್ಗಳನ್ನ ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ. ಇದರ ಅರ್ಥ ನಾವು SIR ನೆಗ್ಲೆಕ್ಟ್ ಮಾಡ್ಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಬಡ್ಕೊಳ್ಸಕ್ಕಾಗ್ತದ? ಯಾರೇ ಇರಲಿ, ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕ ಸಂವಿಧಾನದಲ್ಲಿ ಇದು ಮಾಡ್ಕೊಂಡಂಥವ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇವರನ್ನು ಎಲ್ಲರೂ ರಚನೆ ಮಾಡುವಂಥದ್ದು. ಮತ್ತು ಇವರು ವಿಚಿತ್ರ ಹೇಳ್ತಾರೆ, ಪಾಸ್ಪೋರ್ಟ್ ಈಸ್ ನಾಟ್ ಸಿಟಿಜನ್ಶಿಪ್. ಇದನ್ನು ಹೊಸದು ಕೇಳ್ತೀನಿ. ಎಲ್ಲ ದೇಶದಲ್ಲಿ ಪಾಸ್ಪೋರ್ಟ್ಗೆ ಮಾನ್ಯತೆ ಇಲ್ಲ, ಆಧಾರ್ ಮಾಡಿದ್ದೀರಾ, ಆಧಾರ್ಗೆ ಮಾನ್ಯತೆ ಇಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಕೊಡ್ಬೇಕಾ? ಬರೀ ವೋಟರ್ ಐಡಿ ಅಂತ ಅದು ಅವ್ರ ಉದ್ದೇಶ ಏನು? ಆಯ್ತು ಬಿಡಿ, ಬಡವರಿಗೆ ಪಾಸ್ಪೋರ್ಟ್ ಇರಂಗಿಲ್ಲ, ಶ್ರೀಮಂತರಿಗೆ ಇರ್ತವೆ. ಪಾಸ್ಪೋರ್ಟ್ ಅದು ಅಲ್ಲ, ಆಧಾರ್ ಕಾರ್ಡ್. ಮತ್ತೆ ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಿ. ಮತ್ತೆ ಆಧಾರ್ ಕಾರ್ಡ್ ಮಾನ್ಯತೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ನಮಗೆ? ಇದಕ್ಕೆ ಇದೇ ಆತಂಕ ಏನೋ ಕಾಣ್ತಾ ಇದೆ. ಮತ್ತೆ ಅದು ಯಾವುದು ನಮ್ಮ ಆತಂಕ ಅಲ್ಲ, ನಮ್ಮ ಇದು ಪ್ರಶ್ನೆ. ಚುನಾವಣೆ ಗೆಲುವು ಸೋಲು ಬೇರೆ. ಈಗ ಉದಾಹರಣೆಗಾಗಿ ವೆಸ್ಟ್ ಬೆಂಗಾಲ್ನಲ್ಲಿ 80 ಸೀಟುಗಳು ಇವರು ಆ ಮಾರ್ಜಿನ್ನಲ್ಲಿ ಇವ್ರು SIR ಏನು ಓಟ್ ಕಟ್ ಮಾಡೋದು ಗೆದ್ದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗ್ಲಕ್ಕೆ ಬಿಡೋದಲ್ಲ. ಥ್ಯಾಂಕ್ ಯು.